ಎಲ್ಲರಿಗೂ ನಮಸ್ಕಾರ. ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಕರೆಂಟ್ ಅಫೇರ್ಸನ್ನು ತೊಗೊಂಡು ಬಂದಿದ್ದೀನಿ. ಮೊದಲನೇದಾಗಿ ಪ್ರಧಾನಿ ಮೋದಿ ಅವರು ಈಗ 3 ದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಅದರಲ್ಲಿ ಜೋರ್ಡಾನ್ ದೇಶದ ಪ್ರಧಾನಿ ಜೊತೆಗೆ ಒಂದು ಕಾರ್ನಲ್ಲಿ ಹೋಗ್ತಾ ಇರುವಂತಹ ಒಂದು ಚಿತ್ರ ಈಗ ವೈರಲ್ ಕೂಡ ಆಗಿರುವಂಥದ್ದು. ಸೊ ಆ ಒಂದು ಮಾತುಕತೆಯಲ್ಲಿ ಜೋರ್ಡಾನ್ ಜೊತೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಇನ್ನು 5 ವರ್ಷಗಳಲ್ಲಿ $5 ಬಿಲಿಯನ್ ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಇನ್ನು ನಿರುದ್ಯೋಗದ ಪ್ರಮಾಣದಲ್ಲಿ ಇಳಿಕೆ ಕಂಡಿರುವಂಥದ್ದು 15 ವರ್ಷಗಳಿಗೆ ಹೋಲಿಸಿದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಇಳಿಕೆ ಆಗಿದೆ. ಅಕ್ಟೋಬರ್ನಲ್ಲಿ 5.2% ಇದ್ದರೆ ಈಗ ನವೆಂಬರ್ನಲ್ಲಿ 4.7% ಇಳಿದಿರುವಂಥದ್ದು. ಇನ್ನು ಭಾರತದ ಒಂದು ಚಲನಚಿತ್ರ ಹೋಮ್ ಬೌಂಡ್ ಲಾಕ್ಡೌನ್ ಸಮಯದಲ್ಲಿ ಆದಂಥ ಒಂದಷ್ಟು ಸಮಸ್ಯೆಗಳಲ್ಲಿ ಸಿಲುಕಿದಂಥ ಒಂದು ಹುಡುಗರ ಕತೆ, ಆ ಒಂದು ಚಲನಚಿತ್ರಕ್ಕೆ 2026 ಒಂದು ಆಸ್ಕರ್ ಶಾರ್ಟ್ ಲಿಸ್ಟಲ್ಲಿ ಅದು ಕೂಡ ಒಂದು ಶಾರ್ಟ್ ಲಿಸ್ಟ್ ಆಗಿರುವಂತಹದ್ದು. ಇನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ AI ಆಧಾರಿತ ಮಧುಮೇಹ ರೆಟಿನೋಪತಿ ಸ್ಕ್ರೀನಿಂಗ್ನ ಡಿಸೆಂಬರ್ 16ನೇ ತಾರೀಕು ದೆಹಲಿಯಲ್ಲಿ ಆರಂಭಗೊಳಿಸಲಾಗಿದೆ. ನಂತರದಲ್ಲಿ ರಾಜ್ಕುಮಾರ್ ಗೋಯಲ್ ಅವರು ರಿಟೈರ್ಡ್ IAS ಆಫೀಸರ್, ಇವರನ್ನು ಮುಖ್ಯ ಮಾಹಿತಿ ಆಯುಕ್ತ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿ ನೇಮಕಗೊಳಿಸಲಾಗಿದೆ. ಹಾಗೆ ಬನ್ನೇರುಘಟ್ಟಕ್ಕೆ ದಕ್ಷಿಣ ಆಫ್ರಿಕಾದಿಂದ ಕ್ಯಾಪುಚಿನ್ ಮಂಕೀಸ್ಗಳನ್ನು ಆಮದು ಮಾಡಿಕೊಳ್ಳಲಾಗಿದೆ. ಇನ್ನಷ್ಟು ಈ ರೀತಿಯ ವಿಡಿಯೋಗಳಿಗಾಗಿ ನಿರಂತರ ಯೂಟ್ಯೂಬ್ ಚಾನಲ್ನ ಸಂಪರ್ಕದಲ್ಲಿರಿ. ಧನ್ಯವಾದಗಳು.